ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮತ್ತಷ್ಟು ಪತ್ರಗಳಿದೆ, ಪತ್ರಗಳಿಗೆ ವೈದ್ಯರಿಂದ ಪರಿಹಾರವನ್ನು ಪಡ್ಕೊಳ್ಳೋಣ. ಈ ಪತ್ರವನ್ನು ಡಾಕ್ಟರ್ ಬರೆದಿರ್ತಕ್ಕಂಥವರು ಶ್ರೀಧರ ಅಂತ. ನಾನು SSLCಯಲ್ಲಿ ಪ್ರಥಮ ಬಾರಿಗೆ ಹಸ್ತಮೈಥುನ ಮಾಡಿಕೊಂಡಿದ್ದೇನೆ. ಈಗ ನನ್ನ ವಯಸ್ಸು 33 ವರ್ಷ. ಹಸ್ತಮೈಥುನವನ್ನು ನಾನು 28ನೇ ವಯಸ್ಸಿನವರೆಗೆ ಮಾಡಿ ನಂತರ ಬಿಟ್ಟಿದ್ದೀನಿ. ಆದರೆ ಈಗ ಶೀಘ್ರ ಸ್ಖಲನ ಜಾಸ್ತಿ ಆಗ್ತಾ ಇದೆ. ರೀಸಸ್ ನಂತರ ವೀರ್ಯ ಹೋಗುವುದು. ಸದ್ಯದ ಪರಿಸ್ಥಿತಿ ಶಿಶ್ನ ನನಗೆ 2 ಇಂಚು ನಿಮಿರಿದಾಗ 4 ಇಂಚಿದೆ. ಸೊ ಹಾಗಾಗಿ ಇದು ಯಾವುದಾದ್ರೂ ರೀತಿಯಾದಂತಹ ಒಂದು ಸಮಸ್ಯೆ ಆಗುತ್ತಾ? ನಾನು ಮದುವೆ ಆಗಬಹುದಾ? ಏನು ಅಭಯವನ್ನು ಕೊಡ್ತೀರಾ ಅಂತ ಕೇಳ್ಕೊಂಡಿದ್ದೆ. ಖಂಡಿತವಾಗ್ಲೂ ಮದುವೆ ಆಗ್ಬೋದು. ಅವ್ರ ದೇಹ ಕೆಲಸ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ. ಯಾಕೆ ಈ ಶೀಘ್ರ ಸ್ಖಲನದ, ಸಾಮಾನ್ಯವಾಗಿ ಮುಷ್ಟಿ ಮೈಥುನದ ಅಭ್ಯಾಸ ಇರ್ತಕ್ಕಂಥವರೆಲ್ಲ ನನಗೆ ಶೀಘ್ರ ಸ್ಖಲನ ಆಗುತ್ತೆ ಅಂತ ಬರೀತಾರೆ. ಅದು ಒಂದು ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಹಸ್ತಮೈಥುನ ಮಾಡಬೇಕು ಅಂತ ಹೇಳಿದಾಗ ಅದು ಒಂದು ಆತಂಕದೊಳಗೆ ಅಥವಾ ಬೇಗ ಮಾಡಿ ಮುಗಿಸೋ ಕ್ರಿಯೆ, ಅಥವಾ ಯಾರಾದ್ರೂ ನೋಡ್ಬಿಡ್ತಾರೆ ಅಥವಾ ಅದರಿಂದ ಏನಾದ್ರೂ ಆಗತ್ತೆ, ಇದೆಲ್ಲ ಅದರಿಂದ ಏನಾಗತ್ತೆ, ಅವರು ಬೇಗ ಮಾಡಿ ಮುಗಿಸೋ ಕ್ರಿಯೆಯಾಗಿ ಅದು ಮಾರ್ಪಾಡಾಗಿರುತ್ತೆ. ಈ ಪದೇ ಪದೇ ಒಂದು ಟೈಮ್ಗೆ ಅದನ್ನ ಸ್ನಾಯುಗಳದ್ದು ಇದು ಸಂಕುಚಿತಗೊಳ್ಳೋದು ಒಂದಕ್ಕೆ ಸೆಟ್ ಆಗ್ಬಿಟ್ರೆ ಆ ಟೈಮ್ ಬಂತು ಅಂದ ತಕ್ಷಣ ಈಗ ಇಜಾಕ್ಯುಲೇಟರಿ ಇನ್ಎವಿಟಬಿಲಿಟಿ ಅಂತ ಹೇಳ್ತೀವಿ. ಇನ್ನು ಆಗ್ಬೇಕು ಒಂದ್ಸಲ ಆ ಭಾವನೆ ಬಂದ ಮೇಲೆ ಅದು ಯಾವುದೇ ರೀತಿನಲ್ಲಿ ಅದನ್ನ ಅವ್ರು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಆ ಟೈಮಿಗೆ ಸೆಟ್ ಆಗ್ಬಿಟ್ಟಿರತ್ತೆ. ಸೊ ಹಾಗಾಗಿ ಅವ್ರಿಗೆ ಅದು ನಂತರ ಮದುವೆ ಆದ ನಂತರ ಅದೊಂದು ಸಮಸ್ಯೆ ಏನೋ ತರ ಆಗಕ್ಕೆ ಶುರುವಾಗುತ್ತೆ, ಬೇಗ ಆಗೋಗ್ಬಿಡತ್ತಲ್ಲ ಅಂತ ಹೇಳ್ಬಿಟ್ಟು. ಅದನ್ನ ಇದು ಕೂಡ ಟ್ರೈನಿಂಗ್ ತರ, ಈಗ ಮಸಲ್ ಟ್ರೈನಿಂಗ್ ನೀವು ಹೇಗೆ ಮಾಡ್ಕೊಳ್ತಿರಲ್ಲ ಹಾಗೆ ಸ್ಟಾಪ್ ಅಂಡ್ ಸ್ಟಾರ್ಟ್ ಟೆಕ್ನಿಕ್ ಈ ತರ ಎಲ್ಲ ಕೆಲವು ಒಂದು ಇದು ಮೆಥಡ್ಸ್ ಇದೆ. ಅದನ್ನ ಆ ಉದ್ರೇಕದ ಹಂತ ಅಲ್ಲಿ ತನಕ ತಗೊಂಡು ಹೋಗಿ ಸ್ವಲ್ಪ ಅವ್ರಿಗೆ ಆ ಸಮಯದಲ್ಲಿ ಅವ್ರಿಗೆ ಸ್ಖಲನ ಆಗತ್ತೆ ಅನ್ನೋ ಭಾವನೆ ಬಂದಾಗ ಅವಾಗೆಲ್ಲ ಉದ್ರೇಕ ನಿಲ್ಲಿಸಿ ಮತ್ತೆ ಮೊದಲಿಂದ ಪ್ರಾರಂಭ ಮಾಡಿ ಆ ಹಂತಕ್ಕೆ ಹೋಗೋದು, ಮತ್ತೆ ಸ್ಟಾಪ್ ಮಾಡೋದು, ಹಂತಕ್ಕೆ ಹೋಗೋದು, ಇದು ಆ ಥರ ಟ್ರೈನಿಂಗ್ ಕೊಟ್ಟು ಸ್ವಲ್ಪ ಮಟ್ಟಿಗೆ ಮುಂದೆ ಹಾಕೋದಕ್ಕೆ ಅವ್ರಿಗೆ ಟ್ರೈನಿಂಗ್ ಥರ ಮಾಡ್ಕೊಳ್ಬೇಕಾಗತ್ತೆ. ಅವ್ರು ಅದನ್ನ ಸ್ವಲ್ಪ ಮೊದಲು ಕಷ್ಟ ಆಗ್ಬೋದು, ಬಟ್ ಅವ್ರು ಒಂದ್ಸಲ ಅದನ್ನ ಸೆಟ್ ಮಾಡ್ಕೊಳಕ್ ಶುರು ಮಾಡಿದ್ರೆ ಅವ್ರಿಗೆ ಅವ್ರ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇದನ್ನ ಅದು ಆ ರೀತಿ ಇರೋರಲ್ಲಿ, ಹೆಚ್ಚಿಗೆ ಇದು ಮಾಡಿರೋರಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಕಾಣಿಸುತ್ತೆ. ಈತನ ಸಮಸ್ಯೆಗೆ, ಶ್ರೀಧರ್ ಅವರ ಸಮಸ್ಯೆನೇ ಅಲ್ಲ, ಖಂಡಿತವಾಗಿ ಅವ್ರ ಮದುವೆ ಆಗಬಹುದು, ಮಾಡ್ಬೋದು ಖಂಡಿತ. ಓಕೆ, ಮತ್ತೊಂದು ಪತ್ರ ಬಂದಿದೆ. ಹೆಸರು ಮತ್ತೆ ಊರಿಲ್ಲ. ನನಗೆ 29 ವರ್ಷ, ನನಗಿನ್ನೂ ಮದುವೆ ಆಗಿಲ್ಲ. ಸುಮಾರು 10 ವರ್ಷಗಳಿಂದ ನನಗೆ ನಿದ್ದೆಯಲ್ಲಿ ಧಾತು ಹೋಗುತ್ತೆ. ಇದರಿಂದ ನಾನು ಬಹಳಷ್ಟು ವೀಕ್ ಆಗಿದ್ದೀನಿ. ಇದರ ಜೊತೆಗೆ ನನಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇತ್ತು, ಆದರೆ ಈಗ ಇಲ್ಲ. ಈಗಿನ ನನ್ನ ಸಮಸ್ಯೆ ಅಂದರೆ ಶೀಘ್ರ ಸ್ಖಲನ ಆಗುತ್ತೆ. ಧಾತು ನೀರಿನಂತೆ ತಿಳಿಯಾಗಿದೆ. ಶಿಶ್ನ ಮೊದಲಿನಂತೆ ಉದ್ರೇಕ ಆಗ್ತಾ ಇಲ್ಲ. ಶಿಶ್ನದ ಗಾತ್ರ ಮೊದಲಿಗಿಂತಲೂ ಚಿಕ್ಕದಾಗಿದೆ. ಮನೆಯಲ್ಲಿ ಈಗ ನನಗೆ ಬೇರೆ ಹುಡುಗಿ ನೋಡಿದರೆ ನಾನು ಮದುವೆ ಆಗಬಹುದಾ ಇಲ್ವಾ? ಇದೆಲ್ಲ ಇದಕ್ಕೆ ನಾವು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತೇಳಿ. ಮದುವೆ ಆಗಬೇಕು ಅಥವಾ ಹುಡುಗಿ ನೋಡಕ್ ಶುರು ಮಾಡಿದ್ದಾರೆ, ಮದುವೆ ವಯಸ್ಸಿಗೆ ಬಂತು ಅಂದ ತಕ್ಷಣ ಅವ್ರಿಗೆ ಪ್ರಪಂಚದಲ್ಲಿರೋ ಎಲ್ಲ ಸಮಸ್ಯೆಗಳು ನನ್ನಲ್ಲೇ ಇದೆ ಅನ್ನೋ ಭಾವನೆ ಬಂದ್ಬಿಡತ್ತೆ ಅವ್ರಿಗೆ. ಅದರಿಂದ ನಾನು ಸರಿ ಇದೀನೋ ಇಲ್ವೋ, ನನಗೆ ಸಾಮರ್ಥ್ಯ ಇದೆಯಾ ಇಲ್ವಾ, ಅಥವಾ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ ನಾನು ತೃಪ್ತಿ ಭಾವನೆ ಕೊಡೋಕ್ಕಾಗತ್ತಾ ಇಲ್ವಾ, ಅವ್ರ ಮೇಲೆ ಅವ್ರಿಗೆ ಇಲ್ಲದ ಎಲ್ಲ ಅನುಮಾನಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಇವ್ರಿಗೂ ಕೂಡ ಅದೇ ರೀತಿ ಒಂದು ಅನುಮಾನಗಳು, ಇದೆಲ್ಲ ಮಾಡಿದಾಗ ಇದು ಧಾತು ಹೋಗುತ್ತೆ ನಿದ್ದೆನಲ್ಲಿ ಅಂತ ಹೇಳಿದ್ರು. ಈಗ ಸ್ವಪ್ನ ಸ್ಖಲನ ಅನ್ನೋದು ಬಹಳ ಸಹಜವಾದ ಒಂದು ಕ್ರಿಯೆ. ಇವರಲ್ಲಿ ಈಗ ಹಸ್ತಮೈಥುನ ಇದನ್ನೆಲ್ಲ ಈಗ ಮಾಡ್ಕೊಳ್ಳೋದನ್ನ ಒಂದು ಆತಂಕಕ್ಕೋಸ್ಕರ ಒಂದು ಸ್ವಲ್ಪ ದಿವಸ ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಹಸ್ತಮೈಥುನ ಮಾಡಿರ್ಲಿಲ್ಲ ಅಥವಾ ಸಂಭೋಗ ಕ್ರಿಯೆ ಮಾಡಿರ್ಲಿಲ್ಲ ಅಂದಾಗ ಸ್ವಪ್ನ ಸ್ಖಲನ ಆಗೇ ಆಗತ್ತೆ. ಅದರಿಂದ ವೀರ್ಯ ಯಾವ್ದಾದ್ರು ಒಂದ್ ರೀತಿ ಹೊರಗೆ ಹೋಗ್ಲೇಬೇಕದು ದೇಹದಿಂದ. ಹಳೇದೆಲ್ಲ ಹೊರಗೆ ಹೋಗ್ಬೇಕು, ಹೊಸದು ಉತ್ಪತ್ತಿ ಆಗ್ಬೇಕು. ಅದನ್ನೇ ನಾನು ಹೇಳ್ತೀನಿ, ಯಾಕೆ ಅಷ್ಟೊಂದು ಆತಂಕ ಪಟ್ಕೊಳ್ತೀಯ? ದೇಹದಲ್ಲಿ ಯಾವುದೇ ಒಂದು ಟ್ಯಾಂಕ್ ಅಂತ ಇಲ್ಲ, ನೀವು ಅದನ್ನೆಲ್ಲ ಹಳೇದೆಲ್ಲ ತುಂಬಿಕೊಳ್ಳೋದಕ್ಕೆ. ಸೊ ಎಲ್ಲ ದೇಹದಲ್ಲಿ ಎಲ್ಲ ಕ್ರಿಯೆಗಳು ನಡೀತಾ ಇರುತ್ತೆ, ಅದು ನಡೀತಾ ಇರಬೇಕು. ಯಾವುದೇ ಜ್ಯೂಸ್, ಈಗ ಕಣ್ಣೀರು ಹರಿದು ಹೋಗ್ಲೇಬೇಕು ಹೊರಗಡೆ, ಬಾಯಲ್ಲಿ ಎಂಜಲ್ ತುಂಬಿಕೊಂಡ್ರೆ ನೀವು ಉಗಿಲೇಬೇಕು, ಅದನ್ನೇನು ತುಂಬಿಟ್ಕೊಳ್ಳೋದಿಲ್ಲ. ದೇಹದಲ್ಲಿ ಹರೋ ಥರ ಇದು ಒಂದು ಸ್ರವಿಕೆ, ಅದು ಹೊರಗೆ ಹೋಗ್ತಾನೆ ಇರುತ್ತೆ. ಅದಕ್ಕೆ ಅಷ್ಟೊಂದು ಆತಂಕ ಏನು ಬೇಡ. ಮತ್ತೆ ಶೀಘ್ರ ಸ್ಖಲನ ನೋಡೋಣ, ಮದುವೆ ಆದ ನಂತರ ಅವ್ರಿಗೆ ಅದೊಂದು ಸಮಸ್ಯೆ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ದಿವಸ ಹೇಳಿದ್ದೀನಿ ನಾನು. ಅದನ್ನೆಲ್ಲ ಅವರು ಮಾಡ್ಕೊಳ್ತಾ ಹೋದ್ರೆ ಇವೆಲ್ಲ ದೊಡ್ಡ ಸಮಸ್ಯೆ ಅನ್ನೋ ತರ ಅನ್ಕೋಬಾರ್ದು. ಈಗ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಮುಷ್ಟಿ ಮೈಥುನ ಮಾಡ್ಕೊಳ್ಳೋ ಅಭ್ಯಾಸನೇ ಇರಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಸುಮಾರು ಎಷ್ಟು ದಿವಸಕ್ಕೊಂದ್ಸರ್ತಿ ಸ್ವಪ್ನ ಸ್ಖಲನ ಅಂತಕ್ಕಂಥದ್ದಾಗುತ್ತೆ? ಅದಕ್ಕೆ ನಿರ್ದಿಷ್ಟವಾದ ಟೈಮ್ ಇಲ್ಲ, ಹಾಗೇನಿಲ್ಲ. ಅದು ಎಷ್ಟು ರೀತಿಯಲ್ಲಿ ದೇಹದಲ್ಲಿ ಉತ್ಪತ್ತಿ ಆಗ್ತಿರತ್ತೆ ಅದು ಅಷ್ಟು ರೀತಿನಲ್ಲಿ ಹೊರಗೆ, ವಾರಕ್ಕೊಂದ್ಸಲ ಕೆಲವ್ರಿಗಾಗ್ಬೋದು, 2 ದಿವಸ 3 ದಿವಸಕ್ಕೊಂದ್ಸಲ ಆಗ್ಬೋದು, 15 ದಿವಸ ಆಗದೆ ಇರ್ಬೋದು. ಆ ಥರ ಒಬ್ಬರಿಂದೊಬ್ರಿಗೆ ಅದು ವ್ಯತ್ಯಾಸ ಆಗುತ್ತೆ. ಆ ನೀರಿನಂತಿದೆ, ತಿಳಿ ನೀರಿನಂತಿದೆ, ಅದನ್ನೆಲ್ಲ ಅವೆಲ್ಲ ಸುಮ್ಮನೆ ಅವ್ರಿಗಿಲ್ಲದ ಆತಂಕ, ತಾವೇ ಆತಂಕ ತಂದ್ಕೊಳ್ಳೋದು. ಅದು ನೀರಿನಂಗೆ ಮೊದಲು ಸ್ಖಲನ ಆದಾಗ ನೀರಿನಂತಿರತ್ತೆ, ಆಮೇಲೆ ಅದು ಗಟ್ಟಿ ಆಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ನಾವು ಲಿಕ್ವಿಫ್ಯಾಕ್ಷನ್ ಅಂತ ಹೇಳಿ ಮತ್ತೆ ಅದು ನೀರಾಗೇ ಆಗುತ್ತೆ. ಆದ್ರಿಂದ ಇದು ಒಂದು ಗಾಳಿ ಸಂಪರ್ಕ ಬಂದಂಗೆ ಅದು ಕೂಡ ವ್ಯತ್ಯಾಸ ಆಗುತ್ತೆ ಅದ್ರ ಇರೋ ರೀತಿ. ಆದ್ರಿಂದ ಇವೆಲ್ಲ ಸಮಸ್ಯೆ ಅಂತ ಖಂಡಿತ ಅನ್ಕೋಬಾರ್ದು ಅಷ್ಟೇ. ಓಕೆ, ಇನ್ನು ಹಡಗಲಿ ಊರಿನಿಂದ ಹುಸೇನ್ ಸಾಬ್ ಅಂತಕ್ಕಂಥವ್ರು ಕರೆ ಮಾಡಿ ಪತ್ರ ಬರೆದಿದ್ದಾರೆ. ಅವ್ರು ಹೇಳೋ ಪ್ರಕಾರ ನನಗೆ 1997ನೇ ಇಸ್ವಿಯಿಂದ ಇಲ್ಲಿಯವರೆಗೂ
ಪ್ರತಿ 3 ತಿಂಗಳಿಗೊಂದು ಸರ್ತಿ ವೇಶ್ಯೆಯರ ಸಂಪರ್ಕದಲ್ಲಿದ್ದೀನಿ. ನನಗೆ ನನ್ನ ಸ್ನೇಹಿತರೆಲ್ಲ ನಿನಗೆ HIV ಬರುತ್ತೆ ಅಂತಕ್ಕಂಥ ಒಂದು ಇದನ್ನು ಭಯ ಮೂಡಿಸಿದ್ದಾರೆ. ಇದರ ಜೊತೆಗೆ ನಾನು ಪರೀಕ್ಷೆಯನ್ನು ಕೂಡ ಮಾಡಿಸಿದಾಗ ನೆಗೆಟಿವ್ ಬಂದಿದೆ. ಹಾಗಾಗಿ ನನಗೆ ಈಗ HIV ತಗುಲುವ ಅಪಾಯ ಎಷ್ಟಿದೆ? ಈಗ ಕಳೆದ 1 ವರ್ಷದಿಂದ ನಾನು ಎಲ್ಲರ ಸಂಪರ್ಕವನ್ನು ನಿಲ್ಲಿಸಿಬಿಟ್ಟಿದ್ದೀನಿ. ಹೀಗೆ ಇದ್ದರೆ ಮುಂದಕ್ಕೆ ನಾನು ಆರೋಗ್ಯವಾಗಿರ್ತೀನಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ. ಇವಾಗ 1 ವರ್ಷದಿಂದ ಬೇರೆ ಎಲ್ಲೂ ಸಂಪರ್ಕ ಇಲ್ಲ, ಇವಾಗ HIV ನೆಗೆಟಿವ್ ಇದೆ ಅಂದರೆ ಅವ್ರಿಗೆ ನೆಗೆಟಿವ್ ಅದು ಇನ್ನೇನು ಬರೋದಕ್ಕೆ ಸಾಧ್ಯ ಇಲ್ಲ. ಬರೋದಿದ್ರೆ ಅಷ್ಟು ದಿವಸ 3 ತಿಂಗಳು 6 ತಿಂಗಳಲ್ಲಿ ಅವ್ರು ಪರೀಕ್ಷೆ ಮಾಡಿದಾಗ ಅಷ್ಟರೊಳಗೆ ಗೊತ್ತಾಗುತ್ತೆ ಪಾಸಿಟಿವ್ ಇದೆಯಾ ಇಲ್ವಾ ಅಂತ. ಇವಾಗ ಬಂದಿಲ್ಲ ಅಂದರೆ ಅವ್ರ ಅದೃಷ್ಟ ಚೆನ್ನಾಗಿದೆ, ಅದರಿಂದ ಬಂದಿಲ್ಲ ಹಾಗಂತ ಹೇಳಿ ಮತ್ತೆ ನೀವು ಅಪಾಯಕಾರಿ ಪ್ರವೃತ್ತಿ ಯಾಕೆ ಅಂತ ಅದನ್ನ ಅಷ್ಟೇನೆ ಇದೆ. ಈಗ ನನಗೆ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇನ್ನೊಂದು ಸಲ ಅವ್ರಿಗೆ ಬರಲ್ಲ ಅಂತ ಏನೂ ಇರೋದಿಲ್ಲ. ಯಾವತ್ತಿದ್ರೂ ಕೂಡ ಆ ಥರದ್ದೊಂದು ಅವ್ರಿಗೆ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ಅವರು ನಿಲ್ಲಿಸಿರೋದು ಬಹಳ ಒಳ್ಳೇದು. ಅದನ್ನು ಒಂದು ಸರಿಯಾದ ರೀತಿ ಒಂದು ಮದುವೆಯಾಗಿ ಸೆಟ್ಲ್ ಆಯಿತು ಮಾಡಿ ಒಂದು ಅದಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ನಿಯತ್ತಾದ ಸಂಗಾತಿ ಅಂತ ಅದಕ್ಕೋಸ್ಕರನೇ ಅದನ್ನು ಹೇಳೋದು. ಅದನ್ನು HIV ಈ ಥರದ್ದೆಲ್ಲ ಲೈಂಗಿಕ ಕಾಯಿಲೆಗಳು ಇವ್ರಿಗೆ HIV ಬರಲಿಲ್ಲ ಅಂದರೂ ಕೂಡ ಬೇರೆ ಎಷ್ಟೊಂದು ಥರದ ಲೈಂಗಿಕ ಕಾಯಿಲೆಗಳಿದೆ. ಬೇರೆ ಕಾಯಿಲೆಗಳೆಲ್ಲ ಕೂಡ ಎಷ್ಟೋ ಅದು ಸೋಂಕುಗಳು ಬರ್ಬೋದು, ಮತ್ತು ಅದರೊಳಗೂ ಕೂಡ ಹಲವಾರು ಥರದ ಸೋಂಕುಗಳಿದೆ. ಅದರಿಂದ ಯಾವುದಾದ್ರೂ ಬರ್ಬೋದು. ಬಹಳ ಸಾಮಾನ್ಯ ಹರ್ಪಿಸ್ ಕಾಯಿಲೆ ಬರ್ಬೋದು, ಫಂಗಲ್ ಇನ್ಫೆಕ್ಷನ್ ಬರ್ಬೋದು, ಬೇರೆ ರೀತಿ ಕಾಯಿಲೆಗಳು ಗೋನೋರಿಯಾ ಈ ಥರ, ಮತ್ತು ಮೂತ್ರಕೋಶದ ತೊಂದರೆ, ಹೀಗೆಲ್ಲ ಬೇರೆ ಇತರೆ ಕಾಯಿಲೆಗಳು ಇದೆ. ಆದ್ದರಿಂದ ಒಂದ್ಸಲ ಇದು HIV ನೆಗೆಟಿವ್ ಆದ ತಕ್ಷಣ ನಾನೆಲ್ಲ ಬಹಳ ಸೇಫ್ ಅನ್ನೋ ಥರ ಅನ್ಕೋಬಾರ್ದು. ಅದರಿಂದ ಈ ಅಪಾಯಕಾರಿ ಪ್ರವೃತ್ತಿ ಆದಷ್ಟು ನಿಲ್ಲಿಸಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವರು ಪತ್ರ ಬರೆದಿದ್ರು. ನಾನು ಅವ್ರನ್ನ ಕೂಡ ಇದೇ ಪತ್ರಕ್ಕೆ ಹಾಕ್ಕೊಂಡಿದ್ದೀನಿ. ಅವ್ರ ಕೆಲವರು ಪ್ರಶ್ನೆ ಏನಂತಂದರೆ, HIV ಬರೋದೇ ಆದರೆ ಅದು ಎಷ್ಟು ತಿಂಗಳಲ್ಲಿ ನಮಗೆ ಗೊತ್ತಾಗುತ್ತೆ? ಒಬ್ಬ ವೇಶ್ಯೆಯ ಸಂಪರ್ಕವನ್ನು ನಾನು ಮಾಡಿದ್ದೀನಿ, ಸಂಪರ್ಕವನ್ನು ಮಾಡಿದ ನಂತರ ಎಷ್ಟು ತಿಂಗಳೊಳಗಡೆ ನನಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ? ಒಂದು ವೇಳೆ ಅಷ್ಟು ತಿಂಗಳು ಆದ ನಂತರ ಅದು ಬರಲ್ವಾ? ಈಗ ನೀವು ಉತ್ತರ ಹೇಳಿದ ಪ್ರಶ್ನೆಗೆ ಅದೇ ರೀತಿ ಬರ್ತಾ ಇದೆ. ಇದಕ್ಕೆ ಏನು ಹೇಳ್ತೀರಾ? ಈಗ ಒಂದು ವ್ಯಕ್ತಿ ಸೋಂಕಿರೋ ವ್ಯಕ್ತಿ ಜೊತೆ ಲೈಂಗಿಕ ಸಂಪರ್ಕ ಇಟ್ಕೊಂಡಾಗ ಅವರಿಗೆ ತಕ್ಷಣ HIV ಅವ್ರ ದೇಹ ಅಂತೂ ಪ್ರವೇಶ ಮಾಡುತ್ತೆ. ಓಕೆ. ಆ HIV ಈ ವೈರಸ್ ಅವ್ರ ದೇಹ ಪ್ರವೇಶ ಮಾಡಿದ ಮೇಲೆ ಅದು ದೇಹದೊಳಗೆ ಇದೆ ಅಂತ ಕಂಡುಹಿಡಿಯೋಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕು. ಅದರೊಳಗೆ ಕಂಡುಹಿಡಿಬೇಕಾದ್ರೆ ಈ ಸಾಧಾರಣ ನಾವು ಪರೀಕ್ಷೆಗಳನ್ನೆಲ್ಲ ಈಗ HIV ಕಾರ್ ಟೆಸ್ಟು ಇದೆಲ್ಲ ಪರೀಕ್ಷೆಗಳು ಮಾಡ್ತಾರಲ್ಲ, ಇದನ್ನು ಕಂಡುಹಿಡೋಕ್ಕೆ ಒಂದು 2-3 ತಿಂಗಳು ಬೇಕಾಗುತ್ತೆ. ಯಾಕಂದರೆ ದೇಹದಲ್ಲಿ HIV ವೈರಸ್ಗೆ ಪ್ರತಿ ವಸ್ತುಗಳು ಉತ್ಪತ್ತಿ ಆಗುತ್ತೆ, ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ. ಇದನ್ನು ಉತ್ಪತ್ತಿ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ನಾವು ಆ ಆ್ಯಂಟಿಬಾಡೀಸ್ ಇದೆಯಾ ಅನ್ನೋದನ್ನು ನಾವು ಕಂಡುಹಿಡಿಯೋದು ಆ ಟೆಸ್ಟುಗಳಲ್ಲಿ. ಹಾಗಾಗಿ ಏನಾಗುತ್ತೆ, ಅದು 3 ತಿಂಗಳಿಂದ 6 ತಿಂಗಳ ತನಕ, ಅದು 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಅವ್ರು ಪರೀಕ್ಷೆ ಮಾಡಿದಾಗ ಅದು ನೆಗೆಟಿವ್ ಇದೆ ಅಂತ ಹೇಳಿದರೆ ಇನ್ನೂ ಅದು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಇನ್ನೊಂದು ಸಲ ಅವರು ಸಂಭೋಗ ಕ್ರಿಯೆ ನಡೆಸಿರಬಾರ್ದು. ಅಷ್ಟರೊಳಗೆ ಬರೋದಾದರೆ ಅಷ್ಟರೊಳಗೆ ಬರುತ್ತೆ. ಮತ್ತು ಕೆಲವು ಪರೀಕ್ಷೆ, ಸ್ಪೆಷಲ್ ಪರೀಕ್ಷೆಗಳು, ಸ್ವಲ್ಪ ಕಾಸ್ಟ್ಲಿ ಪರೀಕ್ಷೆಗಳಿದೆ. ಆ ಪರೀಕ್ಷೆಗಳಲ್ಲಿ ನೀವು ಮಾಡಿದಾಗ ದೇಹದಲ್ಲಿ HIV ವೈರಸ್ ಇದೆ ಅನ್ನೋದನ್ನ ಬಹಳ ಮುಂಚೆನೆ ನೀವು ಕಂಡುಹಿಡ್ಕೋಬಹುದು. 1 ವಾರದೊಳಗೇನೆ ಕಂಡುಹಿಡ್ಕೋಬಹುದು. ಈ ತರ ಬಂದಿದೆ. ಸಂಬಂಧಪಟ್ಟ ಇನ್ನೊಬ್ಬರು ಪ್ರಶ್ನೆ ಕೇಳ್ತಾರೆ, HIV ಸೋಂಕಿರುವ ವೇಶ್ಯೆಯೊಂದಿಗೆ ನಿರೋಧ ಬಳಸಿ ಸಂಭೋಗ ಕ್ರಿಯೆ ನಡೆಸಿದರೆ ನಮಗೂ ಕೂಡ ಸೋಂಕು ತಗುಲುವ ಸಾಧ್ಯತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು. ಈಗ ನಿರೋಧನ ಬಳಕೆ, ಕಾಂಡೋಮ್ನ ಬಳಕೆ ಮಾಡಿ ಅಂತ ಅಷ್ಟೊಂದು ಎಲ್ಲ ಕಡೆ ಜಾಹೀರಾತುಗಳು ಕೊಡೋದು ಅದಕ್ಕೋಸ್ಕರನೇ. ನಿರೋಧನ ಬಳಕೆಯಿಂದ ನಿಮಗೆ HIV ಸೋಂಕಾಗೋದನ್ನು ತಡೆಗಟ್ಟಕ್ಕೆ ಸಾಧ್ಯ ಇದೆ. ಆದರೂ ಕೂಡ ಅದನ್ನು 100ಕ್ಕೆ 100ರಷ್ಟು ಸುರಕ್ಷಿತ ಅಲ್ಲ. ಅದರಿಂದ ಎಷ್ಟೋ ನಾನು ಕಾಂಡೋಮ್ ಬಳಸಿದ್ದೆ, ಅದರಿಂದ ನನಗೆ HIV ಬರಲ್ಲ ಅಂತ ಧೈರ್ಯವಾಗಿರಾಗ 95-98% ಅಷ್ಟು ಅವರು ಅದನ್ನು ತಡೆಗಟ್ಟಬಹುದು. ಇನ್ನೂ ಅದು ನಿರೋಧ ಬಳಸಿ ಕೂಡ ಕೆಲವರಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅರ್ಥ. ಅದರಿಂದ ಆದರೆ ಬಹಳಷ್ಟು ಸಮಯದಲ್ಲಿ ಬಹಳಷ್ಟು ಜನರಲ್ಲಿ ನಿರೋಧ ಸ್ವಲ್ಪ ಮಟ್ಟಿಗೆ ಅವರಿಗೆ ಸುರಕ್ಷತೆಯನ್ನು ಕೊಡುತ್ತೆ ಅಂತಕ್ಕಂಥ. ಇನ್ನು ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಪ್ರದೀಪ್ ಅಂತ ಅಂದ್ಬಿಟ್ಟು ಬೆಂಗಳೂರಿನಿಂದ. ಪ್ರದೀಪ್, ಹೇಳಿ ನಿಮ್ಮ ಸಮಸ್ಯೆ ಏನಿದೆ? ಮೇಡಮ್ ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಅಂತ. ಹೇಳಿ ಪ್ರದೀಪ್ ಅವರೇ. ಮೇಡಮ್, ನಾನು ಮದುವೆ ಆಗಿ ನನಗೆ 1 ವರ್ಷ ಆಗಿದೆ. 1.5 ವರ್ಷನಾ? ಹೌದು ಮೇಡಮ್, 1.5 ವರ್ಷ ಆಗಿದೆ. ಸರಿ, ಹೇಳಿ. ನಮ್ಮ ವೈಫ್ ಹೆಸರು ಬೇಡ. ಆಯ್ತು, ಬೇಡ. ಅವ್ರಿಗೆ ಬಿಫೋರ್ ಒಂದ್ಸರಿ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಅಂದ್ಬಿಟ್ಟು 1-2 ತಿಂಗಳು ನಾನು ಅವ್ರ ಹತ್ರ ಏನು ಇದು ಮಾಡಿರ್ಲಿಲ್ಲ. ಮತ್ತೆ ಅದಾದ್ಮೇಲೆ ಅಕಸ್ಮಾತ್ ಆಗಿ ಇದಾಗಿ ಅವರು ಪ್ರೆಗ್ನೆಂಟ್ ಆಗಿದ್ರು. ಆಮೇಲೆ ಮಕ್ಳು ಬೇಡ ಅಂತ ಅಂದ್ಬಿಟ್ಟು ನಾವೇನ್ ಮಾಡಿದ್ರಿ, ಇಲ್ಲೇ ಪ್ರೈವೇಟ್ ಮೆಡಿಕಲ್ ಸ್ಟೋರ್ ನಲ್ಲಿ ಒಂದ್ ಸ್ವಲ್ಪ ಟ್ಯಾಬ್ಲೆಟ್ಸ್ ತಂದು ಇದು ಮಾಡ್ಬಿಟ್ಟಿದ್ವಿ. ಏನ್ ಟ್ಯಾಬ್ಲೆಟ್ ತಗೊಂಡಿದ್ರಿ? ಜ್ಞಾಪಕ ಇದೆಯಾ ಹೆಸರು? ಅದು ಗೊತ್ತಿಲ್ಲ ಮೇಡಮ್, ಮ್ಯಾಪ್ಟಾಲ್ ಅಂತಾನೆ ಇತ್ತು. 500 rupees ಏನೋ ಆಗಿತ್ತು ಅದು. ಸರಿ. ಅದು ಒಂದು 5 times ತಗೊಂಡಿದ್ರಿ. 5 times? 5 times ತಗೊಂಡ್ಬಿಟ್ಟಿದ್ರಿ ಮೇಡಮ್. ಈಗ 5 ಸಲ ಅಬಾರ್ಷನ್ ಆಗಿದ್ಯಾ? 5 ಸರಿ ಆಗ್ಬಿಟ್ಟಿದೆ ಮೇಡಮ್.
ಇವಾಗ ಮತ್ತೆ ಅವರು 6th ಟೈಮಲ್ಲಿ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರೆ. ಇದರಿಂದ ಏನಾದ್ರು ತೊಂದರೆ ಏನಿದೆಯಾ? ಅಲ್ಲ, ಯಾವ ಸಲನೂ ನೀವು ವೈದ್ಯರ ಹತ್ರ ಹೋಗೇ ಇರ್ಲಿಲ್ವಾ? ಅಂದ್ರೆ ವೈದ್ಯರ ಹತ್ರ ಹೋಗಿದ್ರಿ ಮೇಡಮ್. 5 ಸಲ ಅಬಾರ್ಷನ್ ಮಾಡಿಸಿದ್ದೀರಾ? ಅಂದ್ರೆ ಇಲ್ಲ, ಫೋರ್ತ್ ಟೈಮಲ್ಲಿ ಹೋದಾಗ, ಸಾರಿ ಥರ್ಡ್ ಟೈಮಲ್ಲಿ ಹೋದಾಗ ಅವರು ನಮ್ಗೆ ಬೇಡ ಮೇಡಮ್ ಇವಾಗ್ಲೇನೆ ಅಂತ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವ್ರು ಈಗ ಅದೇ ಟ್ಯಾಬ್ಲೆಟ್ ತಗೊಳ್ಳಿ ಮತ್ತೆ ಅಂತ ಅಂದ್ಬಿಟ್ಟು ಅವರೇ ಯೂಸ್ ಮಾಡಿದ್ರು, ರೆಫರ್ ಮಾಡಿದ್ರು. ಮತ್ತೆ ತಗೊಂಡಿದ್ರಿ. ಸರಿ, ಈಗ ಎಷ್ಟು ತಿಂಗಳಾಗಿದೆ ಇವಾಗ? ಇವಾಗ ಪ್ರೆಗ್ನೆಂಟ್ ಆಗಿ ಇವಾಗ ಅವರು 6 months ಮೇಡಮ್. ಈಗೇನು ತೊಂದರೆ ಇಲ್ಲ ಅಂತ ಹೇಳಿದಾರ? ಸ್ಕ್ಯಾನಿಂಗ್ ಎಲ್ಲ ಮಾಡಿ ಎಲ್ಲ ಮಗು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾರ? ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸರಿ, ಇವಾಗ ಏನು ತೊಂದರೆ ಇಲ್ಲ ಅಂದರೆ ನೀವು ಅದೃಷ್ಟ ಚೆನ್ನಾಗಿದೆ, ಏನು ಇದ್ರೆ ಒಳ್ಳೇದಾಗಲಿ ನಿಮಗೆ. ಆದರೆ ಈ ಥರ ಯಾವುದೇ ಕಾರಣಕ್ಕೂ ಈಗ ಈ ಪದೇ ಪದೇ ಅಬಾರ್ಷನ್ ಮಾಡಿಸ್ಕೊಳ್ಳೋದ್ರ ಬದಲು ಒಂದು ಗರ್ಭಧಾರಣೆ ಆಗದ್ರೆ ಒಂದ್ಸಲ ಬೇಡ ಅಂತ ನೀವು ಮನಸ್ಸು ಮಾಡಿದರೆ, ಸರಿಯಾದ ಗರ್ಭ ನಿರೋಧದ ಬಳಕೆ ಮಾಡಿದರೆ ದೇಹಕ್ಕೆ ಖಂಡಿತ ತೊಂದರೆ ಆಗಲ್ಲ. ಆದರೆ ಪದೇ ಪದೇ ಗರ್ಭಪಾತ ಮಾಡಿಸ್ಕೊಳ್ಳೋದ್ರೊಳಗೆ ದೇಹಕ್ಕೆ ಬೇರೆ ರೀತಿ ಕೆಲವು ತೊಂದರೆಗಳಾಗ್ಬೋದು. ಆದ್ದರಿಂದ ಈಗ ಒಂದು ಮಗು ಆದಮೇಲೂ ಕೂಡ ನೀವು ಮತ್ತೊಂದು ಮಗು ಆಗೋ ತನಕ ನೀವು ಸರಿಯಾದ ಗರ್ಭ ನಿರೋಧದ ಬಳಕೆ ಮಾಡಿ. ಇದೊಂದು ಬಹಳ ಸುಲಭ. ಭಾಳಷ್ಟು ಜನಕ್ಕೆ ಇದು ಹೇಗಿದ್ರೂ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಆಗೋಗ್ಬಿಡತ್ತೆ, ಹೇಗಿದ್ರೂ ಗರ್ಭಪಾತ ಮಾಡ್ಬೋದು. ಬಟ್ ಈ ರೀತಿಯಾಗಿ ಅವ್ರು ಅಂದ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ಆದ್ದರಿಂದ ಇವಾಗ ಸದ್ಯದಲ್ಲಿ ಅವ್ರಿಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ, ಒಳ್ಳೇದಾಗಲಿ. ಆದರೂ ಸಾಮಾನ್ಯ ಯಾವ ವೈದ್ಯರು ಕೂಡ 5 ಸರ್ತಿ ಅಬಾರ್ಷನ್ ಮಾಡ್ತಕ್ಕಂಥದ್ದು, ಅದಾದರೆ ಅಷ್ಟೊಂದು ಸಲ ಅಬಾರ್ಷನ್ಗಳನ್ನು ಮಾಡಿಸ್ಕೊಳ್ಳೋದು ಬೇಡ. ಓಕೆ, ಇನ್ನೂ ಸಾಕಷ್ಟು ಪತ್ರಗಳಿದೆ ವೀಕ್ಷಕರೇ, ಸಾಕಷ್ಟು ಜನ ಕರೆ ಮಾಡ್ತಾರೆ, ಮತ್ತೆ ಅವರ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತೀವಿ. ಅದಕ್ಕೂ ಮೊದಲು ಮತ್ತೊಂದು ವಿರಾಮ.